ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆಯ ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಶಿವಪ್ರಕಾಶ್ ಕೊಲೆ ಪಕ್ಕಾ ಪ್ಲಾನ್ ಆಗಿತ್ತು. ಜಮೀನು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ರೌಡಿ ಶೀಟರ್ ಶಿವಪ್ರಕಾಶ್ನ ಹತ್ಯೆಯಾಗಿದೆ. ಆರೋಪಿಗಳ ಜೊತೆ ಮಾಜಿ ಸಚಿವ ಭರತಿ ಬಸವರಾಜ್ ಹೆಸರು ಕೂಡ ತಳಕು ಹಾಕಿಕೊಂಡಿದೆ. ಶಿವಪ್ರಕಾಶ್ ಹತ್ಯೆ ವೇಳೆ ಪಕ್ಕದಲ್ಲೇ ಇದ್ದಂತಹ ಗನ್ಮ್ಯಾನ್ ಇಮ್ರಾನ್ಗೂ ಕೂಡ ಏಟಾಗಿದೆ. ಜಮೀನು ವಿವಾದದಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಜೊತೆಗೆ ಮಾಜಿ ಸಚಿವ ಭರತಿ ಬಸವರಾಜ್ಗೂ ಕೂಡ ನಂಟಿತ್ತು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಫೋಟೋಗಳು ಲಭ್ಯವಾಗಿದೆ. ಇಮ್ರಾನ್ನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಶಿವಪ್ರಕಾಶ್ ಹತ್ಯೆ ವೇಳೆ ಆತನ ಪಕ್ಕದಲ್ಲೇ ಗನ್ಮ್ಯಾನ್ ಇಮ್ರಾನ್ ಕೂಡ ಇದ್ದ. ಸೊ ಈ ಹಿನ್ನೆಲೆಯಲ್ಲಿ ಯಾರವರು ಬಂದದ್ದು ಮತ್ತು ಯಾವ ರೀತಿಯಾಗಿ ಪ್ಲಾನ್ ರೂಪಿಸಲಾಗಿತ್ತು ಅಂತ, ಮತ್ತು ಗನ್ಮ್ಯಾನ್ ಆಗಿದ್ರಿಂದ ಅದನ್ನು ತಡಿಲಿಕ್ಕೆ ನಿನ್ನಿಂದ ಯಾಕೆ ಆಗಿಲ್ಲ ಅನ್ನುವಂತಹ ಸಹಜ ಪ್ರಶ್ನೆಗಳು ಕೂಡ ಪೊಲೀಸರಿಂದ ಬರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲರನ್ನ ವಶಕ್ಕೆ ಪಡ್ಕೊಂಡಿರುವಂತಹ ಖಾಕಿ ಪಡೆ ವಿಚಾರಣೆಯನ್ನು ತೀವ್ರಗೊಳಿಸಿದ್ದು, ಯಾರೆಲ್ಲ ಇದರಲ್ಲಿ ಕುಮ್ಮಕ್ಕು ನೀಡಿದ್ದಾರೆ, ಬ್ಯಾಕ್ ಸಪೋರ್ಟ್ ನೀಡಿದ್ದಾರೆ ಮತ್ತು ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರೂ, ಎಷ್ಟು ಜನರ ತಂಡ ಬಂದು ಈ ಪ್ಲಾನನ್ನು ಹಾಕ್ಕೊಂಡು ಕೊಲೆಯನ್ನು ಮಾಡಿದೆ ಅನ್ನೋದರ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಬಿಕ್ಲು ಶಿವನ ಗನ್ಮ್ಯಾನ್ ಆಗಿದ್ದಂತಹ ಇಮ್ರಾನ್ ಕೂಡ ಸ್ಥಳದಲ್ಲೇ ಇದ್ರು. ಇವಾಗ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶಿಂದ. ನಾಗೇಶ್, ಇಮ್ರಾನ್ ಅನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ಇಮ್ರಾನ್ನ ಮೇಲೆ ಅನುಮಾನ ಏನಾದರೂ ಬರ್ತಾ ಇದೆಯಾ? ದಿವ್ಯಾ, ರೌಡಿ ಶೀಟರ್ ಶಿವಪ್ರಕಾಶ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಈಗ ಭಾರತೀನಗರ ಪೊಲೀಸರು ಮಾಡ್ತಿರುವಂಥದ್ದು. ಹತ್ಯೆಗೆ ಕಾರಣರಾದಂಥ 5 ಜನರನ್ನ ವಶಕ್ಕೆ ಪಡೆದಿರುವಂಥ ಭಾರತೀನಗರ ಪೊಲೀಸರು ವಿಚಾರಣೆಯನ್ನು ಚುರುಕುಗೊಳಿಸಿರುವಂಥದ್ದು. ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಇಬ್ಬರಾದ ಕಿರಣ್ ಮತ್ತು ವಿಮಲ್ ಎಂಬುವಂಥ ಆರೋಪಿಗಳ ಜೊತೆಗೆ ಒಟ್ಟು 5 ಜನ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಿರುವಂಥದ್ದು. ಈ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಕೊಲೆ ಆಗಿರುವಂಥ ಶಿವಪ್ರಕಾಶ್ ಅವರ ಗನ್ಮ್ಯಾನ್ ಕೂಡ ಇದ್ರು ಅನ್ನುವಂಥ ಮಾಹಿತಿ, ಆ ಸಂದರ್ಭದಲ್ಲಿ ಆತನಿಗೂ ಕೂಡ ಗಾಯ ಆಗಿದೆ ಅನ್ನುವಂಥ ವಿಚಾರಗಳು ಗೊತ್ತಿತ್ತು. ಹಾಗಾಗಿ ಈಗ ಇಮ್ರಾನ್ನನ್ನು ವಶಕ್ಕೆ ಪಡೆದು ಕರೆದುಕೊಂಡು ಬಂದು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು. ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಇಮ್ರಾನ್ಗೆ ಕರೆ ತಂದಿರುವಂಥ ಪೊಲೀಸರು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಭಾಳ ಪ್ರಮುಖವಾಗಿ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಯಾಗಿದ್ದಂಥ ಗನ್ಮ್ಯಾನ್ ಇಮ್ರಾನನ್ನು ವಿಚಾರಣೆ ಮಾಡ್ತಿರುವಂಥದ್ದು. ಇಮ್ರಾನ್ ವಿಚಾರಣೆಯಿಂದ ಯಾರು ಹಂತಕರು, ಜೊತೆಗೆ ಈಗ ಸಿಕ್ಕಿರುವ ಹಂತಕರ ಸಮ್ಮುಖದಲ್ಲೂ ಕೂಡ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ನಿನ್ನೆ ಸಂಜೆ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ಇಮ್ರಾನ್ ಕೂಡ ಹತ್ಯೆ ಮಾಡುವವರನ್ನು ಬಿಡಿಸಲಿಕ್ಕೆ ಹೋದಂಥ ವೇಳೆಯಲ್ಲಿ ಆತನ ಕೈಗೂ ಕೂಡ ಮಾರಕಾಸ್ತ್ರಗಳಿಂದ ಹೊಡೆದಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಆತನನ್ನು ವಿಚಾರಣೆ ಮಾಡಿದ್ರೆ ಆರೋಪಿಗಳ ಚಲನವಲನ ಮತ್ತು ಆತನ ಹಿನ್ನೆಲೆಯನ್ನು ತಿಳಿದುಕೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇಮ್ರಾನ್ನನ್ನು ಕರೆ ತಂದು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಪಕ್ಕಾ ಪ್ಲಾನ್ ಅನ್ನು ರೂಪಿಸಿ ರೌಡಿ ಶೀಟರ್ ಶಿವಪ್ರಕಾಶ್ನ ಹತ್ಯೆಯನ್ನು ನಡೆಸಲಾಗಿದೆ. ಆತ ಎಷ್ಟೊತ್ತಿಗೆ ಮನೆಯಿಂದ ಹೊರಗೆ ಬರ್ತಾನೆ, ಯಾರ ಜೊತೆ ಇರ್ತಾನೆ, ಆತನಿಗೇನಾದರೂ ರಕ್ಷಣೆ ಇರುತ್ತಾ ಇಲ್ವಾ ಎತ್ತ, ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಗಮನಿಸಿದ್ದಾರೆ. ಪರ್ಫೆಕ್ಟ್ ಪ್ಲಾನ್ ಮಾಡ್ಕೊಂಡು ಬಂದು ಈ ಹತ್ಯೆಯನ್ನು ನಡೆಸಲಾಗಿದೆ ಅನ್ನೋದು ಈ